ಬಿಗ್ ಬಾಸ್ಸಿನ ಸುಂದರಿ ಚೆಲುವೆಗೆ ಏನಾಯಿತು? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಚೆಲುವೆಯಾಗಿದ್ಲು. ಜಯರಾಮ್ ಕಾರ್ತಿಕ್ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡಿದ್ದ ಹುಡುಗಿ. ಹಾಗಾದ್ರೆ ಆ ಚೆಲುವೆಗೆ ಏನಾಯಿತೋ ಗೊತ್ತಿಲ್ಲ. ಯಾಕೆ ಹಾಗಾಯಿತು ಅದು ಕೂಡ ಗೊತ್ತಿಲ್ಲ ಕೆಲವರಿಗೆ. ಹಾಗಾದ್ರೆ ಏನಾಯಿತು? ಬಿಗ್ ಮನೆಯಲ್ಲಿನ ಎಲ್ಲರ ಅಚ್ಚುಮೆಚ್ಚಿನ ಬೆಡಗಿಗೆ ಏನಾಯಿತು? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಂತಹ ಚೆಲುವೆ, ಸಹಸ್ಪರ್ಧಿಗಳ ಜೊತೆ ಅತ್ಯುತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದಂತಹ ಸ್ಪರ್ಧಿ ಇದ್ದಕ್ಕಿದ್ದ ಹಾಗೆ ಪಾಪ ಏನಾಯಿತು ಅಂತ ಹೇಳಿ ಈಗ ಚರ್ಚೆಗೆ ಬಂದಿದ್ದಾರೆ. ಹಾಗಾದ್ರೆ ಯಾರು ಆ ಸ್ಪರ್ಧಿ? ಬಿಗ್ ಬಾಸ್ ಸೀಸನ್ 5ರಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಶ್ರುತಿ ಈಗ ಚರ್ಚೆಗೆ ಬಂದಿರುವಂತಹದ್ದು. ಹಾಗಾದ್ರೆ ಆ ಚೆಲುವೆಗೆ ಏನಾಯಿತು, ಯಾಕೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸೊ ಬಿಗ್ ಮನೆಯಲ್ಲಿ ಜಯರಾಮ್ ಕಾರ್ತಿಕ್ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ರು. ಹಾಗಾದರೆ ಆ ಚೆಲುವೆಗೆ ಏನಾಯಿತು, ಯಾಕೆ ಆ ರೀತಿ ನಡೀತು ಎನ್ನುವಂತಹದ್ರ ಬಗ್ಗೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳ ಜೀವನದಲ್ಲಿ ಏರುಪೇರುಗಳಾದರೆ ಅದು ಏನು ಅನ್ನುವಂಥದ್ದು ತಿಳಿದುಕೊಳ್ಳೋದಕ್ಕೆ ಕಾತುರಗಳು ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿ ಈಕೆ. ಹಾಗಾದರೆ ಈಕೆಗೆ ಏನಾಯಿತು ಎನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗಿದೆ. ಹಾಗಾದರೆ ಈ ಚೆಲುವೆಗೆ ಏನಾಯಿತು? ಶ್ರುತಿ ಪ್ರಕಾಶ್ ಕಾಲು ಮುರಿದುಕೊಂಡಿದ್ದಾರೆ. ಆಕೆಯ ಕಾಲಿಗೆ ಪೆಟ್ಟಾಗಿದೆ. ವಾಕಿಂಗ್ ಸ್ಟಿಕ್ನಲ್ಲಿ ನಡೆಯುತ್ತಿರುವಂತಹ ಶ್ರುತಿ ಪ್ರಕಾಶ್ ಬದುಕಿ ಬಾಳಬೇಕಾದಂತಹ ಚೆಲುವೆ ಕಳೆದ 2 ತಿಂಗಳಿನಿಂದ ಬೆಡ್ ರೆಸ್ಟ್ನಲ್ಲಿದ್ದಾರೆ ಶ್ರುತಿ ಪ್ರಕಾಶ್ ಎನ್ನುವಂತಹದ್ದು. ಬೆಳಗಾವಿ ನಿವಾಸದಲ್ಲಿ ಮೆಟ್ಟಿಲು ಜಾರಿ ಬಿದ್ದ ಶ್ರುತಿ ಈಗ ಸ್ಟಿಕ್ ಇಟ್ಕೊಂಡು ನಡೆಯುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಮೊದಲು ಸಣ್ಣ ಪೆಟ್ಟು ಅಂತ ಸುಮ್ಮನಾಗಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಆದರೆ ವೈದ್ಯರ ಬಳಿ ಹೋದಾಗ ಆಪರೇಷನ್ ಮಾಡಿಸಲು ಸೂಚನೆ ಕೊಟ್ಟಿದ್ರಂತೆ. ವೈದ್ಯರ ಸಲಹೆಯಂತೆ ಆಪರೇಷನ್ ಮಾಡಿಸಿ ರೆಸ್ಟ್ ಪಡೆಯುತ್ತಿದ್ದಾರೆ. ಬೆಡ್ ರೆಸ್ಟ್ನಲ್ಲಿರುವಂತಹ ಶ್ರುತಿ ಪ್ರಕಾಶ್ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಪ್ರಕಾಶ್, ಅಂದರೆ ಶ್ರುತಿ ಪ್ರಕಾಶ್. ಆದರೆ ಪಾಪ ಮನೆಯಲ್ಲಿ ಮೆಟ್ಟಿಲಿನಿಂದ ಬಿದ್ದಾಗ ಆರಂಭದಲ್ಲಿ ಇದು ಸಣ್ಣ ನೋವು ಅಂಥೇಳಿ ಈಗ ಗೋಲ್ಡ್ ಸುರೇಶ್ ಹೆಂಗೆ ನೆಗ್ಲೆಕ್ಟ್ ಮಾಡಿದ್ರು ಅದರಂತೆಯೇ ಈಕೆಯು ಕೂಡ ನೆಗ್ಲೆಕ್ಟ್ ಮಾಡಿದರು. ಆದರೆ ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಲ್ರಿಗೂ ಕಾಲಿಗೆ ಪೆಟ್ಟಾಗೋದು ಯಾಕೆ ಅನ್ನುವಂತಹದ್ದು ಅಭಿಮಾನಿಗಳು ಕೇಳುವಂಥ ಪ್ರಶ್ನೆ. ಸೊ ಈಗ ಈಕೆಗೂ ಕೂಡ ಅದರಂತೆಯೇ ಕಾಲಿಗೆ ಪೆಟ್ಟಾಗಿದೆ. ಆರಂಭದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಅದಾದ ಮೇಲೆ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ವೈದ್ಯರು ಹೇಳಿದ್ರು ಇದು ಸಣ್ಣ ಪೆಟ್ಟಲ್ಲ, ಮೈನರ್ ಇಂಜೂರ್ ಅಲ್ಲ, ಇದಕ್ಕೆ ಆಪರೇಷನ್ನೇ ಸೂಕ್ತ ಅಂತ ಹೇಳಿ ವೈದ್ಯರು ಸಲಹೆ ಕೊಟ್ಟಿದ್ರಂತೆ. ಆಪರೇಷನ್ ಮಾಡಿಕೊಂಡು ಈಗ ಬೆಳಗಾವಿಯ ತಮ್ಮ ನಿವಾಸದಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ.